ಯೂತ್ಸ್ ಏನಾದ್ರು ಎಚ್ಚೆತ್ಕೊಂಡ್ರೆ ನೀನು ಸರ್ಕಾರ ಮತ್ತೆ ಬರಲ್ಲ. ಇದು ವಾರ್ನಿಂಗ್ ಅಂತನಾದ್ರು ತಿಳ್ಕೊಬೋದು, ಏನಂತನಾದ್ರು ತಿಳ್ಕೊಬೋದು. ಈ ಅಕ್ವೈರ್ ಏನಾದ್ರು ನೀನು ಬಿಟ್ಟಿಲ್ಲ ಅಂದರೆ ನೀನು ಸರ್ಕಾರ ಮತ್ತೆ ಬರಲ್ಲ, ನೀನು ಮತ್ತೆ CM ಆಗೋಕ್ಕಾಗಲ್ಲ. ಯಾಕೆ ಉರಿಯೋದೀಪ ಲಾಸ್ಟಲ್ಲಿ ಜೋರಾಗಿ ಉರಿಯುತ್ತೆ ಅಂತಾರಲ್ಲ, ಆ ಥರ ಉರಿತಾ ಇದೆಯಾ? ಯಾಕೆ ಇದೇ ಲಾಸ್ಟು ನಿಂದು ಅನ್ನೋ ಥರ ಏನಾದ್ರು ಉರಿತಾ ಇದೆಯಾ? ಆ ಥರ ಉರಿಯಂಗಿದ್ರೆ ಬೇಗ ಆಫ್ ಹಾಕ್ಬಿಡ್ತೀರಾ. ದಯವಿಟ್ಟು ಇದನ್ನು ಮಾಡೋಕ್ಕೆ ಹೋಗಬೇಡಿ. ರೈತರು ಯಾವಾಗ ಬೀದಿಗೆ ಬಂದು ಇಷ್ಟು ಕಣ್ಣೀರು ಹಾಕ್ತಾ ಇದ್ದಾರೆ ಅಂದರೆ ಆ ಕಣ್ಣೀರು ತಟ್ಟತ್ತೆ. ರೈತರನ್ನ ನೀನು ಗದ್ದೆನಲ್ಲಿ ಉಳುಮೆ ಮಾಡೋ ರೈತನ, ನಿನಗೆ ಒಂದು ಹೊತ್ತು ಊಟ ಹಾಕೋ ರೈತನ ನೀನು ಬೀದಿಗೆ ತಂದಿದ್ಯಾ ಅಂದರೆ ಅದು ತಟ್ಟದಿರ ಬಿಡಲ್ಲ. ಏಕೆ ನೀನು ಇವಾಗ ಗ್ರೇಟರ್ ಬೆಂಗಳೂರು ಮಾಡಿದ್ರೆ ಹೊಟ್ಟೆಗೆ ಅನ್ನನೇ ಎಲ್ಲ ತಿನ್ನೋದು, ಮಣ್ಣೇನಾದರೂ ತಿಂತಾರಾ? ಇಲ್ಲ ಗ್ರೇಟರ್ ಬೆಂಗಳೂರಲ್ಲಿ ಹೊಸ ಫುಡ್ ಏನಾದ್ರು ಸಿಗುತ್ತಾ? ಏನಾದ್ರು ಮಷಿನ್ಸಲ್ಲಿ ಬರೋದು? ಈಗ ಊರುಗಳನ್ನ ಬಿಟ್ಟು ಗದ್ದೆಗಳನ್ನ ಮಾತ್ರ ಅಕ್ವೈರ್ ಮಾಡ್ಕೊತಾರೆ ಅಂತ ಹೇಳಿದ್ದಾರೆ. ಸರ್, ಹಸುಗಳಿಗೆ ನಾವೇನಾದರೂ ಬೇರೆ ಏನಾದ್ರು ರೆಡಿ ಮಾಡಿ ಪ್ರೊಸೆಸ್ಡ್ ಫುಡ್ ಹಾಕಬೇಕಾಗಿದ್ರೆ ಗದ್ದೆಗಳಲ್ಲಿ ಬೆಳೆಯೋ ಹುಲ್ಲೆಲ್ಲ ಬಿಟ್ಬಿಟ್ಟು ನಾವು ಪ್ರೊಸೆಸ್ಡ್ ಫುಡ್ನ ರೆಡಿ ಮಾಡ್ಕೊಬೇಕಾಗುತ್ತೆ. ಸರಿ ಸರ್, ನಾವು ಹಾಗಿದ್ರೆ ಹಸುಗಳನ್ನ, ಕುರಿಗಳನ್ನ, ನಮ್ಮ ಮನೆಯಲ್ಲಿ ಏನೇನು ಪ್ರಾಣಿಗಳಿದೆ ಎಲ್ಲ ತಂದು ನೀನು ವಿಧಾನಸೌಧ ಮುಂದೆ ಬಿಟ್ಬಿಡ್ತೀವಿ. ದಯವಿಟ್ಟು ಅದು ನೀನೇ ಮೇಂಟೈನ್ ಮಾಡ್ಕೋ, ನಿನ್ನ ಕೈಲಾದರೆ ನೀನೇ ಸಾಕೋ. ಯಾಕಂದರೆ ನಾವು ಅದನ್ನು ಬಿಡೋಕ್ಕಾಗಲ್ಲ. ಇಷ್ಟು ವರ್ಷ ಸಾಕಿ ನಮಗೂ ಅದಕ್ಕೊಂದು ಸೆಂಟಿಮೆಂಟ್ ಇರುತ್ತೆ. ನಾವು ತೊಗೊಂಡೋಗಿ ಕಸಾಯಿಖಾನೆಗೆ ಹಾಕ್ಬಿಟ್ಟು ಅದನ್ನು ಕಡ್ದು ಬಿಸಾಕಕ್ಕೆ ರೆಡಿ ಇಲ್ಲ. ಸೊ ದಯವಿಟ್ಟು